ಕೇಳುಗರೆಲ್ಲರಿಗೂ ನಮಸ್ಕಾರ. ಈ ದಿನ ಶಿವಪುರಾಣದ ರುದ್ರ ಸಂಹಿತೆಯಲ್ಲಿ ಇರುವಂತಹ ಒಂದು ಕಥೆಯನ್ನ ನಾನು ನಿಮಗೆಲ್ಲ ಪ್ರಸ್ತುತಪಡಿಸ್ತಾ ಇದ್ದೇನೆ. ಕಥೆಯ ಹೆಸರು ಗುಣನಿಧಿ ಕುಬೇರನಾದ ಕಥೆ. ಯಜ್ಞದತ್ತ ಅಂತ ಒಬ್ಬ ದಯಾಳು ಬ್ರಾಹ್ಮಣ ಇರ್ತಾನೆ. ಅವನು ಬಹಳ ಹಿಂದೆ ಕಾಂಪಿಲ್ಯ ನಗರದಲ್ಲಿ ವಾಸ ಮಾಡ್ತಾ ಇರ್ತಾನೆ. ಇವನಿಗೆ ಕಾಲಕ್ರಮದಲ್ಲಿ ಒಂದು ಗಂಡು ಮಗು ಆಯಿತು. ಸದ್ಗುಣಗಳ ಗಣಿ ಆಗಬೇಕು ಅಂತ ಮಗನಿಗೆ ಗುಣನಿಧಿ ಅಂತ ನಾಮಕರಣ ಮಾಡ್ತಾನೆ. ಗುಣನಿಧಿಗೆ ಉಪನಯನ ಮಾಡಿ ತಂದೆ ಅವನನ್ನ ಗುರುಕುಲಕ್ಕೆ ಕಳುಹಿಸಿದ. ಅಕ್ಷರ ಕಲಿತು ಜ್ಞಾನವಂತನಾಗಲಿ ಅಂತ ಅವನು ಆಶಿಸಿದ್ದ. ದೂರದೃಷ್ಟಿ. ಆದರೆ ಗುಣನಿಧಿ ದುರ್ಜನರ ಸಹವಾಸಕ್ಕೆ ಬಿದ್ದು ಕೆಟ್ಟ ಗುಣಗಳನ್ನ ಕಲ್ತ್ಕೊಂಡ್ಬಿಡ್ತಾನೆ. ತಂದೆ ಯಜ್ಞದತ್ತನಿಗೆ ಇದೆಲ್ಲ ಹೇಗೆ ತಿಳಿಯಬೇಕು? ಗುರುಕುಲವೋ ತುಂಬಾ ದೂರ ಇರತ್ತೆ. ಯಜ್ಞದತ್ತ ಸದಾ ಕಾರ್ಯನಿರತನಾಗಿರ್ತಾನೆ. ಮಗನ ಕಡೆ ಗಮನಿಸದೇ ಇಲ್ಲ. ಗುಣನಿಧಿಯ ತಾಯಿಯೋ ಅಂಧಳಿದ್ದು ಮಗನ ವಿಷಯದಲ್ಲಿ ಎಲ್ಲಿ ಏನು ತಪ್ಪಾಗಿದೆಯೋ ಅಂತ ತಿಳಿಯದಾದ್ಲು. ಗುಣನಿಧಿ ಜೂಜಾಡೋದು, ಹೆಣ್ಣು ಮಕ್ಕಳ ಸಹವಾಸದಲ್ಲಿ ಇರೋದು ಎಲ್ಲ ಆಗಿ ಅವನಲ್ಲಿದ್ದ ಹಣ ಎಲ್ಲ ವೆಚ್ಚವಾಗಿ ದುಶ್ಚಟಗಳಿಗೆ ಹಣ ಬೇಕಾಗಿ ಬಂದು ಅಲ್ಲಿ ಇಲ್ಲಿ ಅದನ್ನೆಲ್ಲ ಕದಿಯತೊಡಗ್ತಾನೆ. ಒಂದು ದಿನ ಇವನ ತಂದೆ ಯಜ್ಞದತ್ತ ನದಿ ಸ್ನಾನಕ್ಕೆ ಅಂತ ಹೋಗುವಾಗ ತನ್ನಲ್ಲಿ ಇದ್ದ ಒಂದು ಅಮೂಲ್ಯವಾದ ಬಂಗಾರದ ಉಂಗುರವನ್ನ ಹೆಂಡತಿಯ ಕೈಗೆ ಕೊಟ್ಟು ಹೋಗ್ತಾನೆ. ಅವಳು ಉಂಗುರವನ್ನ ಒಂದು ಗೋಡೆಯ ಗೂಡಿನಲ್ಲಿ ಇಟ್ಬಿಡ್ತಾಳೆ. ಇದನ್ನು ನೋಡಿದ ಗುಣನಿಧಿ ಆ ಉಂಗುರವನ್ನ ಕದ್ದು ಹಣಕ್ಕಾಗಿ ಅದನ್ನು ಮಾರಲು ನೋಡಿದ. ದಾರಿ ಹೋಕನೊಬ್ಬನಿಗೆ ಮಾರಿ ಆ ಹಣದಿಂದ ಜೂಜಾಡಲು ಹೋಗ್ತಾನೆ. ಸ್ನಾನ ಮಾಡಿ ಬರ್ತಾ ಇದ್ದ ಯಜ್ಞದತ್ತ ಹೆಂಡತಿ ಕಳೆದುಕೊಂಡಿದ್ದ ಉಂಗುರದ ಬಗ್ಗೆ ತಿಳಿದು ಆ ದಾರಿ ಹೋಕನ ಕೈ ಬೆರಳಲ್ಲಿದ್ದ ಉಂಗುರವನ್ನ ಗುರುತಿಸಿ ಅವನನ್ನ ತಡೆದು ನಿಲ್ಲಿಸಿ, ಅಯ್ಯ, ತಪ್ಪು ತಿಳಿಯಬೇಡ, ನೀನು ಧರಿಸಿರುವಂತ ಉಂಗುರ ನೀನು ಯಾರಿಂದಲೋ ಕೊಂಡಿದ್ದಿ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ನಿನಗೆ ಇದನ್ನ ಯಾರು ಮಾರಿದ್ರು ಅಂತ ಕೇಳಿದ. ದಾರಿ ಹೋಕ ಉತ್ತರಿಸಿ, ತಾವು ಜ್ಞಾನಿಗಳು, ಸರಿಯಾಗೇ ಹೇಳಿದ್ದೀರಾ. ಈ ಉಂಗುರನ ನಾನು ಗುಣನಿಧಿ ಅನ್ನೋ ಯುವಕನಿಂದ ಹಣ ಕೊಟ್ಟು ಕೊಂಡುಕೊಂಡೆ ಅಂತ ಹೇಳಿಕೊಂಡ. ಯಜ್ಞದತ್ತ ಅದಾಗ್ಲೇ ತನ್ನ ಮಗನ ದುರ್ಗುಣಗಳ ಬಗ್ಗೆ ಅವರಿವರಿಂದ ಕೇಳಿದ್ದ. ಆದ್ರೆ ನಂಬಿರಲಿಲ್ಲ. ಈಗ ಇದು ತನ್ನ ಮಗನ ಕೆಲಸವೇ ಅಂತ ಸ್ಪಷ್ಟವಾಗಿ ಮಗನನ್ನ ಹುಡುಕಿಕೊಂಡು ಹೊರಟ. ತನ್ನ ತಂದೆ ಕೋಪಿಸ್ಕೊಂಡು ತನ್ನನ್ನು ಹುಡುಕಿ ಬರ್ತಾ ಇರೋದನ್ನ ತಿಳಿದು ಗುಣನಿಧಿ ತಪ್ಪಿಸ್ಕೊಂಡು ಓಡ್ ಹೋದ. ಕೆಲವು ದಿನಗಳು ಉರುಳಿದ್ವು. 3-4 ದಿನದಿಂದ ಹೊಟ್ಟೆಗೆ ಅನ್ನ ಇಲ್ಲದೆ ಹಸಿದಿದ್ದ ಗುಣನಿಧಿ ದಣಿದು ಒಂದು ಮರದಡಿ ಉರುಳಿ ಬಿದ್ಬಿಡ್ತಾನೆ. ಆಗ ಯಾರೋ ಒಬ್ಬರು ಹತ್ತಿರದ ಶಿವಾಲಯದಲ್ಲಿ ಶಿವನಿಗೆ ಅರ್ಪಿಸೋಕೆ ಅಂತ ಶಾಲ್ಯಾನ್ನವನ್ನ ಒಯ್ತಾ ಇದ್ರು. ಅದು ಘಮ್ಮಂತ ಸುವಾಸನೆಯನ್ನ ಬೀಡ್ತಾ ಇತ್ತು. ಅದನ್ನ ಗ್ರಹಿಸಿದ ಗುಣನಿಧಿ ಅವರನ್ನೇ ಅನುಸರಿಸಿ ಹೋಗಿ ಸ್ವಲ್ಪ ಹೊತ್ತು ಕಾದಿದ್ದು ಅನ್ನವನ್ನ ಕದಿಯೋಕೆ ನೋಡ್ದ. ಅಲ್ಲಿ ದೇವಾಲಯದಲ್ಲಿ ಭಕ್ತರು ಶಿವನನ್ನ ಆರಾಧಿಸಿ ಶಿವನ ಸ್ತೋತ್ರಗಳನ್ನ ಹಾಡಿದ್ರು. ರಾತ್ರಿ ವೇಳೆ ಆಗಿದ್ರಿಂದ ಎಲ್ಲ ಮಲಗಿ ನಿದ್ರೆ ಮಾಡ್ಬಿಟ್ರು. ಆ ಸಮಯ ಕಾದಿದ್ದ ಗುಣನಿಧಿ ಗರ್ಭಗುಡಿಯ ಒಳಹೊಕ್ಕು ಅಲ್ಲಿ ಶಿವಲಿಂಗದ ಮುಂದೆ ಇರಿಸಿದ್ದ ನೈವೇದ್ಯವನ್ನ ನೋಡ್ದ. ಕತ್ತಲು. ದೀಪದ ಬತ್ತಿ ಜಾರಿ ಎಣ್ಣೆಯೊಳಗೆ ಬಿದ್ದು ದೀಪ ಇನ್ನೇನು ಆರಿ ಹೋಗೋದ್ರಲ್ಲಿತ್ತು. ಆಗ ಗುಣನಿಧಿ ತನ್ನ ವಸ್ತ್ರದ ತುದಿಯನ್ನ ಹುರಿಗೊಳಿಸಿ ಎಣ್ಣೆಯಲ್ಲಿ ಅದ್ದಿ ದೀಪ ಬೆಳಗೋ ಹಾಗೆ ಮಾಡ್ದ. ಬಳಿಕ ಬೇಗ ಅನ್ನವನ್ನ ಹೊತ್ತು ಹೊರಬರೋಕೆ ನೋಡ್ದ. ಆದರೆ ಮಲಗಿದ್ದ ಭಕ್ತನೊಬ್ಬನನ್ನ ಎಡವು ಬಿಡ್ತಾನೆ. ಎಲ್ಲ ಭಕ್ತರು ಎಚ್ಚೆತ್ತು ಕಳ್ಳ ಗುಣನಿಧಿಯನ್ನ ಹಿಡಿದರು. ಅವನಿಗೆ ಚೆನ್ನಾಗಿ ಬಡಿದು ಬುರುಡೆ ಕಳಚಿ ಹೋಗುವಂತೆ ಮಾಡಿದ್ರು. ಗುಣನಿಧಿ ಆ ಹೊಡೆತಕ್ಕೆ ಸತ್ತು ಬಿದ್ದ. ಮೃತ್ಯುವಿನ ದೂತರು ಗುಣನಿಧಿಯ ಪಾಪಭರಿತ ಆತ್ಮವನ್ನ ನರಕಕ್ಕೆ ಒಯ್ಯೋಕೆ ಬರ್ತಾರೆ. ಅದೇ ಸಮಯಕ್ಕೆ ಶಿವಗಣಗಳು ಪ್ರಾಪ್ತರಾಗಿ, ಮೃತ್ಯುದೂತರೇ, ಗುಣನಿಧಿ ಸಾಯೋ ಹೊತ್ತಿನಲ್ಲಿ ಶಿವನ ಆರಾಧನೆಯಲ್ಲಿ ಭಾಗಿಯಾಗಿದ್ದ. ಅಲ್ಲದೆ 3-4 ದಿನಗಳು ಉಪವಾಸ ಕೂಡ ಇದ್ದ. ಹಾಗಾಗಿ ಶಿವಕೃಪೆಗೆ ಪಾತ್ರನಾಗಿದ್ದಾನೆ ಎಂದು ಅವನನ್ನ ಒಯ್ತಾರೆ. ನರಕವಾಸ ತಪ್ಪಿದ ಗುಣನಿಧಿ ಮರು ಜನ್ಮದಲ್ಲಿ ಉತ್ಕಲದ ದೊರೆಗೆ ಮಗನಾಗಿ ದಮನ ಅನ್ನೋ ಹೆಸರಿನಿಂದ ಜನಿಸ್ತಾನೆ. ದಮನ ಭಕ್ತನ ಜೀವನ ನಡೆಸ್ತಾನೆ. ಮತ್ತೊಂದು ಜನ್ಮದಲ್ಲಿ ಬ್ರಹ್ಮನ ಮೊಮ್ಮಗನಿಗೆ ಮಗನಾಗಿ ಹುಟ್ಟುತ್ತಾನೆ. ಉಮಾ ಮಹೇಶ್ವರನ ಅನುಗ್ರಹದಿಂದ ಅವನಿಗೆ
ಹಿಂದಿನ ಜನ್ಮಗಳೆಲ್ಲ ನೆನಪಾಗತ್ವೆ. ಮಹಾಶಿವಭಕ್ತನಾಗಿ ಗಂಗಾ ನದಿ ದಡದಲ್ಲಿ ಶಿವಲಿಂಗವನ್ನ ಪ್ರತಿಷ್ಠಾಪಿಸಿ ಅತೀವ ಭಕ್ತಿಯಿಂದ ನಿರಾಹಾರಿಯಾಗಿದ್ದುಕೊಂಡು ವ್ರತವನ್ನ ಆಚರಣೆ ಮಾಡ್ತಾನೆ. ಒಂದು ದಿನ ಶಿವ ಉಮಾಳೊಂದಿಗೆ ಪ್ರತ್ಯಕ್ಷನಾಗಿ ಅವನ ವಿಧೇಯತೆ ಭಕ್ತಿಗಳಿಗೆ ಪ್ರಸನ್ನನಾಗಿ ದೈವಿಕ ಶರೀರ ಹೊಂದಿ ಕುಬೇರ ಎಂಬ ಹೆಸರಿನಿಂದ ಅಲಕಾಪುರಿಯನ್ನ ಆಳುವಂತೆ ಮಾಡ್ತಾನೆ. ಕುಬೇರನ ಇಚ್ಛೆಯಂತೆ ವರ ನೀಡಿ ಅಲಕಾಪುರಿಯ ಬಳಿಯೇ ವಾಸಿಸೋಕೆ ಶಿವ ತೆರಳಿದ. ಗುಣನಿಧಿ ಶಿವನ ಆರಾಧಕನಾಗಿ ಹೀಗೆ ಕುಬೇರನಾಗ್ತಾನೆ. ಶಿವ ಅಲ್ಲಿಂದ ತನ್ನ ಡಮರುಗವನ್ನ ಬಾರಿಸಲು ಆ ಶಬ್ದ ಕೇಳಿ ಎಲ್ಲ ಸ್ವರ್ಗೀಯ ಜೀವಿಗಳು, ಋಷಿ ಮುನಿಗಳು, ಶಿವಗಣಗಳು ಅಲ್ಲಿಗೆ ಬಂದು ಶಿವನ ದರ್ಶನವನ್ನ ಮಾಡಿದ್ರು. ಶಿವನ ಸಾಮೀಪ್ಯದಿಂದ ಕುಬೇರ ದೈವಿಕ ಸಂಪತ್ತಿನ ಅಧಿಪತಿಯಾದ. ಶಿವನ ಅನುಗ್ರಹ ಪಡೆದವರೇ ಭಾಗ್ಯವಂತರು ಅಲ್ವೇ? ಕೇಳುಗರೆ, ಗುಣನಿಧಿ ಕುಬೇರನಾದ ಕಥೆಯನ್ನ ಕೇಳಿದ್ರಿ ಅಲ್ವಾ? ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇನೆ. ಧನ್ಯವಾದಗಳು.